ಗೈಸ್ ನಾವೆಲ್ಲ ತಿಂಡಿ ತಿನ್ಕೊಂಡು ರೂಮಿಗೆ ಬಂದು ಸೊ ತಿಂಡಿ ಎಲ್ಲರಿಗೂ ಪಾರ್ಸಲ್ ಕೂಡ ತಂದಿದ್ವಿ. ಸೊ ಎಲ್ಲರಿಗೂ ಕೊಟ್ಟು ಅವರು ಕೂಡ ರೆಡಿ ಆಗ್ತಾಯಿದ್ರು. ಸೊ ನಾವು ಫಟಾಫಟ್ ಅಂತ ರೆಡಿ ಆಗೋಣ ಅಂತೇಳಿ ರೆಡಿಯಾಗಿದ್ದೀನಿ. ಇವತ್ತು ಮೈಸೂರಿಂದ ನಾವು ಫಸ್ಟ್ ಟೈಮು ಇಲ್ಲಿಗೆ ಬಂದಿರೋದ್ರಿಂದ ಸೊ ಈ ಒಂದು ಮೀಟಿಂಗಿಗೆ ಎಲ್ಲರೂ ಸ್ಯಾರಿನೇ ವೇರ್ ಮಾಡೋಣ ಅಂತೇಳಿ ಎಲ್ಲರೂ ಸ್ಯಾರಿ ವೇರ್ ಮಾಡಿದ್ದೀವಿ. ಇನ್ನು ಮಾರ್ನಿಂಗು ನೋಡಿ ಎಷ್ಟು ಬಿಸಿಲಿದೆ ಇಲ್ಲಿ. ಓ ಮೈ ಗಾಡ್, ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ, ಮೇನ್ ರೋಡು. ಸೊ ನಾವಿದ್ದಂತಹ ಹೋಟೆಲ್ಗೆ ತುಂಬಾ ಹತ್ತಿರವಾಗಿತ್ತು ನಮ್ಮ ಒಂದು ಫಂಕ್ಷನ್ ಹಾಲು. ಸೊ ಹಾಗಾಗಿ ಬೇಗ ಬಂದ್ವಿ. ಸೊ ಮಾರ್ನಿಂಗು ಇನ್ನೂ ಯಾರೂ ಬಂದಿಲ್ಲ, ಬಟ್ ನಾವೇ ಫಸ್ಟ್ ಅನಿಸುತ್ತೆ. ಇನ್ನೂ ಬರೋರೆಲ್ಲ ಬರ್ತಾ ಇದ್ದಾರೆ. ಸೊ ನಮ್ಮನ್ನು ನೋಡಿದ ತಕ್ಷಣ ಎಲ್ಲರೂ ತುಂಬಾ ಖುಷಿಪಟ್ಟರು. ಯಾಕೆಂದರೆ ಇದು ಆಲ್ಮೋಸ್ಟ್ 3-4 ಟೈಮ್ಸ್ ಈ ಥರ ಪ್ರೋಗ್ರಾಮ್ ಮಾಡಿದ್ದಾರೆ. ಬಟ್ ಮೈಸೂರಿಂದ ನಾವು ಯಾರೂ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಈ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡ್ತಾ ಇರೋದು. ಸೊ ನಾನು ಜಾಯ್ನ್ ಆಗಿ ಆಲ್ಮೋಸ್ಟ್ 8 ಮಂತ್ಸ್ ಆಗಿದೆ. 8 ಮಂತ್ಸಿಂದ ನಾನು ಒಂದು ಪ್ರೋಗ್ರಾಮ್ಗೂ ಅಟೆಂಡ್ ಮಾಡಿರಲಿಲ್ಲ. ಸೊ ನಮ್ಮ ಮೈಸೂರಲ್ಲೇ ಫಸ್ಟು ಒಂದು ಪ್ರೋಗ್ರಾಮ್ ಮಾಡಿದರು. ಸೊ ಅದಕ್ಕೆ ಎಲ್ಲರೂ ಅಲ್ಲಿಗೆ ಬಂದಿದ್ದರು. ಆ ಪ್ರೋಗ್ರಾಮ್ ತುಂಬ ಚೆನ್ನಾಗಾಯಿತು. ಇನ್ನು ಉಡುಪಿಲಿ ಸುಮಾರು ಸಲ ಈ ಒಂದು ಪ್ರೋಗ್ರಾಮ್ನ ಮಾಡಿದ್ದಾರೆ. ಇದು ಫಸ್ಟ್ ಟೈಮ್ ನಾವು ಅಟೆಂಡ್ ಮಾಡ್ತಾ ಇರೋದು. ಎನಿವೈಸ್ ತುಂಬ ಖುಷಿ ಆಯಿತು. ಸೊ ಒಂದೊಂದು ಬ್ರ್ಯಾಂಚ್ ಥರ ಎಲ್ಲರೂ ಬಂದರು. ಆಲ್ಮೋಸ್ಟ್ ಒಂದು 80-90 ಮೆಂಬರ್ಸ್ವರೆಗೂ ನಾವು ಬಂದ್ವಿ. ಅದ್ರ ಜೊತೆಗೆ ಎಲ್ಲ ಮ್ಯಾನೇಜರ್ಸು, ಸೊ ನಮ್ಮ ಒಬ್ಬರು ಟ್ರೈನರ್ಸು ಎಲ್ಲರೂ ಇದ್ದಾರೆ. ಸೊ ಎಲ್ಲರೂ ನಮ್ಮನ್ನು ನೋಡಿ ತುಂಬಾ ಖುಷಿಪಟ್ಟರು. ಸೊ ನಮಗೆ ಅಂತಹ ಒಂದು ಟೇಬಲ್ ಕೂಡ ಇತ್ತು. ಸೊ ಆ ಟೇಬಲಲ್ಲಿ ನಾವೆಲ್ಲರೂ ಮೈಸೂರು ಟೀಮ್ ಏನಿತ್ತು ಎಲ್ಲರೂ ಕೂಡ ಅಲ್ಲಿ ಕೂತ್ಕೊಂಡ್ವಿ. ಇನ್ನು ಬರೋರೆಲ್ಲ ಬಂದರು. ಸೊ ನಾವು ಆಲ್ಮೋಸ್ಟ್ ಎಲ್ಲ ತಿಂಡಿ ತಿನ್ಕೊಂಡು ಬಂದಿದ್ವಿ. ಸೊ ಕಾಫಿ ಟೀ ತೊಗೊಳ್ಳೋಣ ಅಂತೇಳಿಲ್ಲ, ಕಾಫಿ ಟೀ ತೊಗೊಂಡು ಕೂತ್ಕೊಂಡ್ವಿ. ಅಷ್ಟರಲ್ಲಿ ಟೈಮ್ ಆಯಿತು ಅಂತೇಳಿ ನಮ್ಮ ಟ್ರೈನರು ದಿವ್ಯಾ ಮ್ಯಾಮ್ ಇವರು ಈ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಇವತ್ತು ಒಂದು ಪೂರ್ತಿ ಇಯರ್ದು ಏನೇನಿದೆ ಕಾಂಟೆಸ್ಟ್ ಇರ್ಬೋದು, ಸೊ ನಮಗೆ ಬರುವಂತಹ ಪೇವರ್ಸ್ಗಳ ಬಗ್ಗೆ ಇರ್ಬೋದು, ಏನೇನು ಚೇಂಜಸ್ ಆಗಿದೆ ಸಿಸ್ಟಮಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲನೂ ಮಾಹಿತಿನ ಕೊಡೋದಕ್ಕೆ ಈ ಒಂದು ಪ್ರೋಗ್ರಾಮ್ನ ಮಾಡಿರುವಂಥದ್ದು. ಸೊ ಇದಕ್ಕೆ ನಮ್ಮ ಒಬ್ಬರು ಟ್ರೈನರು ಸೊ ಬಂದಿದ್ದಾರೆ. ಸೊ ಅವರು ತಿಳಿಸೋದಕ್ಕೆ ಅಂತಲೇ ಇವ್ರನ್ನ ಕರೆಸಿರುವಂಥದ್ದು. ಸಾಮಾನ್ಯವಾಗಿ ನಾವು ಆನ್ಲೈನಲ್ಲಿ ವೆಬ್ಬಲ್ಲಿ ನಾವೇನು ಮೀಟಿಂಗೆಲ್ಲ ಅಟೆಂಡ್ ಮಾಡ್ತೀವಿ, ನಮ್ಮ ಒಂದು ಟೀಮ್ಸ್ ಮೀಟಿಂಗಲ್ಲಿ ಆವಾಗ ನೋಡಿದ್ವಿ, ಬಟ್ ಡೈರೆಕ್ಟಾಗಿ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಇವ್ರನ್ನ ಡೈರೆಕ್ಟಾಗಿ ನೋಡ್ತಾ ಇರೋದು. ಸೊ ತುಂಬ ಖುಷಿ ಆಯಿತು. ಆದಮೇಲೆ ಎಲ್ಲರೂ ಲೀಡರ್ಸ್ ಯಾರಿದ್ದಾರೆ ಟಾಪ್ ಲೀಡರ್ಸ್ನ ಕರೆದು ಫಸ್ಟು ಒಂದು ದೀಪ ಬೆಳಗೋಣ ಅಂತೇಳಿ ದೀಪ ಬೆಳಗಿಸಿದ್ರು. ಅದಾದಮೇಲೆ ನಮ್ಮ ಒಂದು ಪರಿಚಯ ಎಲ್ಲರನ್ನೂ ಮಾಡಿಕೊಂಡು ಅವರು ಪರಿಚಯ ಮಾಡಿಕೊಂಡು ಸೊ ಮೀಟಿಂಗ್ನ ಸ್ಟಾರ್ಟ್ ಮಾಡಿದ್ರು. ಇನ್ನು ಮೀಟಿಂಗಿದ್ದು ಈವ್ನಿಂಗ್ 6 o'clockವರೆಗೂ ಇರುತ್ತೆ ಅಂತ ಕೂಡ ಫಸ್ಟ್ ಹೇಳಿದ್ರು. ಹೇಳಿದ ತಕ್ಷಣವೇ ತುಂಬ ಬೇಜಾರಾಯಿತು. ಯಾಕೆಂದರೆ ಅಷ್ಟು ಹೊತ್ತು ಕೂತ್ಕೊಳ್ಳೋದು ಅಂದರೆ ತುಂಬ ಕಷ್ಟ. ಮಧ್ಯಾಹ್ನದವರೆಗೂ ಕೂತ್ಕೋಬೋದು, ಇನ್ನು ಮಧ್ಯಾಹ್ನ ಊಟ ಆದಮೇಲೆ ಕೂತ್ಕೊಳ್ಳೋದಿದೆಯಲ್ಲ ಭಾರಿ ಕಷ್ಟ. ಇನ್ನು ಅಂತೂ ಇಂತೂ ಒಂದು ಸೆಕ್ಷನ್ ಮುಗೀತು. ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಸ್ಪೆಷಲ್ ಐಟಮ್ಸ್ ಮಾಡಿದ್ದಾರೆ. ಸೊ ಇದು ಉಡುಪಿ ಆದ್ದರಿಂದ ಇಲ್ಲಿ ಬೇರೆ ಬೇರೆ ವೆರೈಟೀಸ್ ಇರುತ್ತೆ. ಸೊ ಇನ್ನು ಸಲಾಡ್ ಅಂತೂ ಕಾಮನ್ನು, ಹಪ್ಪಳ ಕಾಮನ್ನು, ಚಟ್ನಿ ಇದೇನು ಬೇರೆ ಬೇರೆ ಫಿಶ್ ಇತ್ತು, ರೋಟಿ ಕರಿ, ಫಿಶ್ ಕರಿ, ಚಿಕನ್ ಕರಿ, ದಾಲ್, ಸ್ಪೆಷಲ್ ಬೆಂಡೆಕಾಯಿ ದಾಲ್ ಅಂತ ಮಾಡಿದರು. ಇನ್ನು ಆಪಮ್ಮು, ಸೊ ಇದಕ್ಕೆ ಕರಿ, ಫಿಶ್ ಫ್ರೈ, ಚಿಕನ್ ಫ್ರೈ ಏನೇನೋ ಇತ್ತು. ಬಟ್ಟು ನಮ್ಮ ಟೇಸ್ಟ್ ಅಂತೂ ಇರಲಿಲ್ಲ. ನನಗಂತೂ ಬಿರಿಯಾನಿ ಇಷ್ಟ ಆಯಿತು. ಇನ್ನು ಅಲ್ಲಿ ಅವರು ಜಾಸ್ತಿ ತಿನ್ನೋದು ರೆಡ್ ರೈಸು, ಸೊ ಬ್ರೌನ್ ರೈಸ್ ಆ್ಯಕ್ಚುಲಿ. ಸೊ ಅದು ಕೂಡ ಮಾಡಿದರು. ಇನ್ನು ಲಾಸ್ಟಲ್ಲಿ ಜಿಲೇಬಿ, ಐಸ್ ಕ್ರೀಮ್ಸು ಎಲ್ಲ ಇತ್ತು. ಸೊ ನೀಟಾಗಿ ಆರಾಮಾಗಿ ಊಟ ಮುಗಿಸ್ಕೊಂಡು ಕೂತ್ಕೊಂಡ್ವಿ. ನನಗಂತೂ AC ಎಲ್ಲ ಕಡೆ ಇತ್ತು, ತುಂಬ ಕೂಲಾಗಿತ್ತು. ಸೊ ಹಾಗಾಗಿ ಒಳ್ಳೆ ನಿದ್ರೆ ಬರ್ತಾಯಿತ್ತು. ನನಗೆ ಅಂತಲ್ಲ, ನಮ್ಮ ಟೀಮ್ ಅವ್ರಿಗೆಲ್ರಿಗೂ ಹಾಗೆ ಅನ್ನಿಸ್ತಾ ಇತ್ತು. ಸೊ ಎಲ್ಲರೂ ಒಳ್ಳೆ ಊಟ ಮುಗಿಸಿ ಒಳ್ಳೆ ನಿದ್ದೆ ಮಾಡೋಣ ಅನ್ನೋ ಮೂಡಲ್ಲಿದ್ದರು. ಬಟ್ ಏನು ಮಾಡೋಕ್ಕಾಗಲ್ಲ. ತುಂಬ ಪ್ರೋಗ್ರಾಮ್ ಇದು. ನಮಗಂತೂ ತುಂಬ ಒಳ್ಳೊಳ್ಳೆ ಮಾಹಿತಿಗಳೆಲ್ಲ ಸಿಕ್ತು. ತುಂಬ ಖುಷಿ ಆಯಿತು. ಇನ್ನು ಅಂತೂ ಇಂತೂ ಇದರೆಲ್ಲ ಮಾತಾಡ್ತಿದ್ದಂಗೆ ಸಂಜೆ ಆಯಿತು. ಇನ್ನು ಸಂಜೆ ಸ್ನ್ಯಾಕ್ಸ್ಗೆ ಅಂತೇಳಿ ಕೆಲವೊಂದು ಸ್ಪೆಷಲ್ ಐಟಮ್ಸ್ನ ಮಾಡಿಸಿದ್ದಾರೆ. ಇನ್ನು ಕಾಫಿ ಟೀ, ಯಾರು ಕಾಫಿ ಟೀ ಇಷ್ಟ ಅವರು ತೊಗೋಬೋದು. ಇನ್ನು ನಾವಂತೂ ಫಸ್ಟು ಸ್ನ್ಯಾಕ್ಸ್ ಏನೇನಿದೆ ಅಂತ ನೋಡೋಣ ಅಂತೇಳಿ ಬಂದೆ. ನಾನು ಒಂದು ಕಾಫಿ ತೊಗೊಳ್ಳೋಣ ಅಂತೇಳಿ ಒಂದು ಅರ್ಧ ಗ್ಲಾಸ್ ಕಾಫಿ ತೊಗೊಂಡೆ. ಯಾಕಂದರೆ ಸೊ ತಲೆನೋವಿತ್ತು ಹಾಗಾಗಿ. ಇನ್ನು ಕಟ್ಲೆಟ್ ಇತ್ತು. ಮಂಗಳೂರಲ್ಲಿ ಫೇಮಸ್ ಗೋಲಿ ಬಜ್ಜಿ, ಉಡುಪಿಗೆ ಬಂದು ಅದೇ ಗೋಲಿ ಬಜ್ಜಿನೇ ಫೇಮಸ್ಸು. ಗೋಲಿ ಬಜ್ಜಿ ತಿಂದ್ವಿ, ಸಕ್ಕತ್ತಾಗಿತ್ತು. ಇನ್ನೆಲ್ಲ ತಿನ್ಕೊಂಡು ಮತ್ತೆ ಟ್ರೈನಿಂಗ್ ಸೆಕ್ಷನ್ ಸ್ಟಾರ್ಟ್ ಮಾಡಿದ್ರು. ಇನ್ನೂ 1 hour 2 hours ಇದೆ ಅಂತ ಹೇಳಿದ್ರು. ಅದಾದಮೇಲೆ ಎಲ್ಲ ನಮ್ಮ ಒಂದು ಅವಾರ್ಡ್ ಫಂಕ್ಷನ್ಸ್ಗಳು. ಸೊ ನಮ್ಮಲ್ಲಿ ಸ್ಪಂದನ ಮ್ಯಾಮ್ಗೆ, ನನಗೆ ಮತ್ತು ಮಧುರಾ ಮ್ಯಾಮ್ಗೆ ಅವಾರ್ಡ್ ಬಂತು. ಜೊತೆಗೆ ನಮ್ಮ ಎಂಟೈರ್ ಬ್ರ್ಯಾಂಚ್ಗೂ ಕೂಡ ಬಂತು. ಫುಲ್ಲು ಖುಷಿ ಆಯಿತು.
ಇನ್ನು ನಾವಂತೂ ಫುಲ್ ಫಿಕ್ಸ್ ಆಗಿದ್ವಿ, ಇದೇ ಫಸ್ಟು ಇದೇ ಲಾಸ್ಟು ಮತ್ತೆ ಈ ಒಂದು ಪ್ರೋಗ್ರಾಮ್ಗೆ ಇಲ್ಲಿವರೆಗಂತೂ ಬರೋ ಯೋಚನೆ ಅಂತೂ ಇರಲಿಲ್ಲ. ಸೊ ಹಾಗಾಗಿ ಎಲ್ಲರ ಜೊತೆ ಕೆಲವೊಂದು ಫೋಟೋಸ್ನ ತೊಗೊಳ್ಳೋಣ ಅಂತೇಳಿ ಟ್ರೈನರ್ ಜೊತೆ, ನಮ್ಮ ಹೆಡ್ ಜೊತೆ ನಮ್ಮ ಟ್ರೋಫಿಗಳನ್ನ ಇಟ್ಕೊಂಡು ಗ್ರೂಪ್ ಫೋಟೋಸ್ಗಳನ್ನ ತೊಗೊಳ್ಳೋಣ ಅಂತೇಳಿ ಎಲ್ಲರೂ ಫೋಟೋಸ್ಗಳನ್ನ ತೊಗೋತಾ ಇದ್ವಿ. ಸೊ ಎಲ್ಲರೂ ಖುಷಿಪಟ್ವಿ, ಎಲ್ಲರಿಗೂ ಖುಷಿ ಆಯಿತು. ಸೊ ನಾವು ನಮ್ಮ ಇವರು ಸೀನಿಯರ್ಸು, ಸೊ ಅವ್ರಗಳ ಜೊತೆನೂ ಎಲ್ಲ ಫೋಟೋಸ್ನ ತೊಗೊಂಡು ನಾವು ಇನ್ನು ಅಲ್ಲಿಂದ ಹೊರಡಬೇಕಿತ್ತು. ಸೊ ಆಲ್ರೆಡಿ ಸಂಜೆ 7 ಗಂಟೆ ಆಗಿತ್ತು, ಏನೂ ಮಾಡೋಕ್ಕಾಗಲ್ಲ. ಸೊ ಬಂದಿದ್ದೀವಿ, ಇನ್ನು ವೆಯ್ಟ್ ಮಾಡಲೇಬೇಕಿತ್ತು ಅಂತೇಳಿ ಎಲ್ಲರ ಜೊತೆ ಫೋಟೋಸ್ನ ತೊಗೊಂಡು ಅಲ್ಲಿಂದ ರೂಮಿಗೆ ಬಂದು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿಕೊಂಡು ಇನ್ನು ಊಟಕ್ಕೆ ಹೊರಗಡೆ ಹೋಗೋಣ ಅಂತೇಳಿ ರೆಡಿ ಆದ್ವಿ. ಇನ್ನು ಊಟಕ್ಕೆ ಹೊರಡೋಕ್ಕಿಂತ ಮುಂಚೆ ಸೊ ಕೋಕ್ ಇತ್ತು. ಸೊ ಅದೇ ಕೋಕ್ ಪಾರ್ಟಿ ಅಂತೇಳಿ ಸೊ ಎಲ್ಲರೂ ಕೋಕ್ ಕುಡಿತಾ ಸೊ ಪಾರ್ಟಿ ಅಂತ ಹೇಳಿ ಸೊ ಕೋಕ್ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಕೆಲವ್ರಿಗೆ ನಾನ್ ವೆಜ್ ತಿನ್ನಬೇಕು ಅಂತಿತ್ತು, ಕೆಲವ್ರಿಗೆ ವೆಜ್ ತಿನ್ನಬೇಕು ಅಂತಿತ್ತು. ಸೊ ವೆಜ್ ತಿನ್ನೋರೆಲ್ಲರೂ ಆಲ್ರೆಡಿ ಹೊರಟಿದ್ರು. ಸೊ ಅವ್ರನ್ನ ಒಂದು ಕಡೆ ಒಂದು ಹೋಟೆಲ್ಗೆ ಬಿಟ್ಬಿಟ್ಟು ಸೊ ನಾವೆಲ್ಲರೂ ನಾನ್ ವೆಜ್ ತಿನ್ನೋರು ಸೊ ನಮ್ಮನ್ನು ಒಂದು ಕಡೆ ಕರ್ಕೊಂಡು ಹೋದರು. ಸೊ ಆ್ಯಕ್ಚುಲಿ ಇಲ್ಲಿ ಉಡುಪಿಲಿ ತುಂಬಾ ಫೇಮಸ್ ಅಂತೆ ಇದು, ಅಂದರೆ ಫಿಶ್ಗೆ ಫೇಮಸ್ ಅಂತೆ. ಸೊ ಆಲ್ಮೋಸ್ಟ್ ತುಂಬ ಜನ ಹೇಳ್ತಾಯಿದ್ರು ತಿಮ್ಮಪ್ಪ ಹೋಟೆಲ್ಗೆ ಹೋಗಿ ಇಲ್ಲಿ ತುಂಬಾ ಫೇಮಸ್ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತೇಳಿ. ಆ್ಯಕ್ಚುಲಿ ಇದು ಫಸ್ಟ್ ಟೈಮು ನಾನು ಇಲ್ಲಿಗೆ ಬರ್ತಾ ಇರೋದು. ಸೊ ಹೇಗಿರುತ್ತೆ ಏನೋ ಗೊತ್ತಿಲ್ಲ. ಫಿಶ್ ಅಂತೂ ತುಂಬಾ ಇಷ್ಟ, ಯಾಕೆಂದರೆ ಮಂಗಳೂರು ಸೈಡ್ ಬಂದಮೇಲೆ ಫಿಶ್ ಕಾಮನ್ ಅಲ್ವಾ. ಸೊ ಹಾಗಾಗಿ ಫಿಶ್ ರೈಸು ಅಂದರೆ ಇಲ್ಲೆಲ್ಲರೂ ಆಲ್ಮೋಸ್ಟ್ ಯೂಸ್ ಮಾಡೋದು ಬ್ರೌನ್ ರೈಸು. ಸೊ ನನಗೆ ಬ್ರೌನ್ ರೈಸ್ ನಿಜವಾಗ್ಲೂ ಇಷ್ಟ ಇಲ್ಲ, ಅದು ತಿಂದಿದ್ರೆ ನನಗೆ ತಿಂದಂಗೆ ಅನಿಸಲ್ಲ. ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡೆ. ಬಟ್ ಅದಾದ್ಮೇಲೆ ಸ್ವಲ್ಪ ಟೇಸ್ಟ್ ಮಾಡೋಣ ಅಂಥೇಳಿ ಫಸ್ಟ್ಗೆ ನಾವು ತೊಗೊಂಡಿದ್ದು ಫಿಶ್ಶು. ಇದು ಅಂಜಲಿ ಫಿಶ್ಶು, ಸಕ್ಕತ್ತಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿದರು, ಖಾರವಾಗಿ ಚೆನ್ನಾಗಿತ್ತು. ಅದಾದಮೇಲೆ ನನಗೆ ತುಂಬ ಫೇವ್ರೆಟ್ ಕ್ರ್ಯಾಬ್ ಫ್ರೈ. ಸೊ ಜೊತೆಗೆ ಸ್ವಲ್ಪ ರೈಸು ಟೇಸ್ಟ್ ಮಾಡೋಣ ಹೇಗಿರುತ್ತೆ ಏನು ಇಲ್ಲಿ ರೈಸು ಅಂತೇಳಿ ಸ್ವಲ್ಪ ರೈಸ್ ಹಾಕಿಸ್ಕೊಂಡು ಅದ್ರ ಜೊತೆಗೆ ಫಿಶ್ ಕರಿ ಸಕ್ಕತ್ತಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಕ್ರ್ಯಾಬ್ ಫ್ರೈ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದ, ಆರಾಮಾಗಿ ಕುತ್ಕೊಂಡು ತಿನ್ಕೊಂಡು ಬಂದ್ವಿ. ಹೊರಗಡೆ ಬರ್ತಿದ್ದಂಗೆ ತುಂಬಾ ಸೆಕೆ ಅನ್ನಿಸ್ತು. ಓ ಮೈ ಗಾಡ್, ಎಷ್ಟೊತ್ತಿಗೆ ಹೋಗ್ತೀವೋ ರೂಮ್ಗೆ ಅಂತ ಅನ್ನಿಸ್ತು, ಅಷ್ಟು ಸೆಕೆ ಅನ್ನಿಸ್ತು. ಇನ್ನು ರೂಮಿಗೆ ಬಂದ ತಕ್ಷಣ ನಾನು ಫಸ್ಟು ಎ ಸಿ ಆನ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಸೊ ಆವಾಗ ಸ್ವಲ್ಪ ಫೀಲಿಂಗ್ ಬೆಟರ್ ಅಂತ ಅನ್ನಿಸ್ತು. ಇನ್ನು ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ದಂಶಲ್ ಆಟ್ಸ್ ಆಡೋಣ ಅಂಥೇಳಿ ಒಂದು ಅರ್ಧ ಗಂಟೆ ಕೂತ್ಕೊಂಡೆಲ್ಲ ಆಟ ಆಡಿದ್ವಿ. ಸೊ ಎಲ್ಲ ಖುಷಿ ಆಯಿತು. ಇನ್ನು ಮಾರ್ನಿಂಗು ಬೆಳಗ್ಗೆ ಬೇಗ ಏಳಬೇಕಿತ್ತು. ಇನ್ನು ಅಲ್ಲಿಂದ ನಾವು ಮತ್ತೆ ವಾಪಸ್ ಮೈಸೂರಿಗೆ ಹೊರಡೋಣ ಅಂಥೇಳಿ ಎಲ್ಲ ಪ್ರೋಗ್ರಾಮ್ ಹಾಕ್ಕೊಂಡಿದ್ವಿ. ಆನ್ ದ ವೇ ಯಾವುದಾದ್ರು ನೋಡೋ ಪ್ಲೇಸಸ್ಗಳಿದ್ರೆ ಸೊ ಅಲ್ಲೂ ಕೂಡ ನೋಡ್ಕೊಂಡು ಬರೋಣ ಅಂಥೇಳಿ. ಸೊ ಅಂತೂ ಇಂತೂ ಒಳ್ಳೆ ನಿದ್ದೆ ಆಯಿತು. ಮುಗಿಸ್ಕೊಂಡು ರೆಡಿ ಆಗೋಣ ಅಂಥೇಳಿ ಬೇಗ ಎದ್ದು ಸ್ನಾನ ಮಾಡಿ ಮುಗಿಸ್ಕೊಂಡು ರೆಡಿ ಆದ್ವಿ. ಸೊ ಇಲ್ಲಿ ನಿಯರೆಸ್ಟು ಕೊರಗಜ್ಜ ದೇವಸ್ಥಾನ ಇದೆ, ಅಂದರೆ ಮೇನ್ ದೇವ್ರು ಇರೋದು ಇಲ್ಲೇ ಅಂತೆ. ಸೊ ಹಾಗಾಗಿ ಅದು ನೋಡ್ಕೊಂಡು ಹೋಗೋಣ ಅಂಥೇಳಿ ಸೊ ಎಲ್ಲರೂ ರೆಡಿ ಆಗೋಣ ಅಂಥೇಳಿ ಬೇಗ ರೆಡಿ ಆದ್ವಿ. ಆ್ಯಕ್ಚುಲಿ ಇನ್ನೂ ಬೇಗ ರೆಡಿ ಆಗಬೇಕಿತ್ತು, ಬಟ್ ಯಾರೂ ಬೇಗ ಹೇಳಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟೇ ಆಯಿತು. ನೋಡಿ ಮಾರ್ನಿಂಗೇ ಎಷ್ಟು ಬಿಸಿಲಿದೆ ಇಲ್ಲಿ. ಮೈ ಗಾಡ್, ನಾನು ಇದ್ದಂತಹ ರೂಮಿಂದ ನೋಡಿದ್ರೆ ಈ ಥರ ವ್ಯೂಸ್ ಕಾಣಿಸ್ತಾ ಇತ್ತು. ಸೊ ಖುಷಿ ಆಯಿತು. ಸೊ ಫುಲ್ಲು ರೆಡಿಯಾಗಿ ಎಲ್ಲರನ್ನೂ ಹೇಳ್ಸೋಣ ಅಂತೇಳಿ ಹೊರಗಡೆ ಬಂದೆ. ಫಸ್ಟು ಎಲ್ಲ ನಂದು ಪ್ಯಾಕಿಂಗ್ ಏನಿದೆ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಎಲ್ಲರೂ ರೆಡಿ ಆದರು. ಇನ್ನು ಏನಿದೆ ನಮ್ಮ ಲಗೇಜ್ ಎಲ್ಲನೂ ನಮ್ಮ ಒಂದು ಬಸ್ಗಿಟ್ಟು ಸೊ ಇಲ್ಲಿಂದ ಹೊರಟ್ವಿ. ಅಂತೂ ಇಂತೂ ಎಲ್ಲರೂ ಖುಷಿ ಆಯಿತು. ಮೀಟಿಂಗ್ ಅಟೆಂಡ್ ಮಾಡಿದ್ದು, ಅವಾರ್ಡ್ ತೊಗೊಂಡಿದ್ದಂತೂ ತುಂಬ ಖುಷಿ ಆಯಿತು. ನಾವು ಬಂದಿದ್ದು ನೋಡಿ ಎಲ್ಲ ಬ್ರಾಂಚರು ತುಂಬಾ ಖುಷಿಪಟ್ಟರು. ಸೊ ಅಲ್ಲಿಂದ ನಾವು ನೆಕ್ಸ್ಟು ಹೊರಟಿದ್ದೇನೆ ಇನ್ನು ಕೊರಗಜ್ಜ ದೇವಸ್ಥಾನಕ್ಕೆ. ಸೊ ಇದು ಆ್ಯಕ್ಚುಲಿ ಮೇನ್ ದೇವರಂತೆ. ಸೊ ನಮ್ಮ ಮೈಸೂರಲ್ಲಿ ಕೂಡ ಇದೆ. ಫಸ್ಟು ಒಂದು ಕಡೆ ಇತ್ತು, ಈಗ ಅಲ್ಲಿಂದ ಚೇಂಜ್ ಮಾಡಿದಾರಂತೆ ಆರ್ ಟಿ ನಗರಕ್ಕೆ. ಫಸ್ಟ್ ದಟ್ಕಳಿಲಿತ್ತು, ಈಗ ಆರ್ ಟಿ ನಗರಕ್ಕೆ ಚೇಂಜ್ ಆಗಿದೆ ಅಂತ ಹೇಳ್ತಾಯಿದ್ರು. ಇನ್ನು ಕೊರಗಜ್ಜ ದೇವರಿಗೆ ತುಂಬ ಪ್ರಿಯವಾದದ್ದು ಚಕ್ಲಿ. ಆಲ್ಮೋಸ್ಟ್ ಯಾವಾಗಲೂ ಇಲ್ಲಿ ಪೂಜೆಗೆ ತೊಗೊಂಡೋಗೋದೆ ಹೂವು ಮತ್ತು ಚಕ್ಲಿ. ಸೊ ಕೆಲವರು ಡ್ರಿಂಕ್ಸ್ದು ಏನಿದೆ ಬಾಟಲ್ಲು ಅದು ಕೂಡ ಕೊಡುವಂಥದ್ದಿದೆ. ಸೊ ಮೇನು ದೇವರ ಗುಡಿ ಅಂತ ಇದು. ಸೊ ನೋಡೇ ಇರಲಿಲ್ಲ ಈ ಥರ ಇರುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಸೊ ಇಲ್ಲಿಗೆ ಬರ್ತೀವಂತ ಅಂದ್ಕೊಂಡಿರಲಿಲ್ಲ. ಇಲ್ಲಿ ದೇವಸ್ಥಾನದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಮತ್ತು ಕೊರಗಜ್ಜ ದೇವ್ರ ದೇವಸ್ಥಾನ ಎಲ್ಲೆಲ್ಲಿದೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಬಟ್ ಇದು ಆ್ಯಕ್ಚುಲಿ ಮೇನ್ ದೇವ್ರಂತ ಹೇಳ್ತಾಯಿದ್ರು. ನೋಡೋದ ದೇವಸ್ಥಾನ ಹೇಗಿದೆ ಅಂತ. ಆದಿ ವಾಸಸ್ಥಳ ಅಂತೆ, ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹೀಗೂ ಇರುತ್ತೆ ಅಂತೇಳಿ.
ಬಟ್ ಇಲ್ಲಿಗೆ ಬಂದು ತುಂಬ ಖುಷಿ ಆಯಿತು. ಏಕೆಂದರೆ ನಾವು ಪದೇ ಪದೇ ಇಲ್ಲಿಗೆ ನೆಕ್ಸ್ಟ್ ಬರೋದಿಲ್ಲ, ಮೀಟಿಂಗಿಗಂತೂ ಆಗೋದೇ ಇಲ್ಲಪ್ಪ. ಇಲ್ಲಂತೂ ತುಂಬಾ ಸೆಕೆ ಇದೆ. ನಾವು ಮೈಸೂರಲ್ಲೇ ತುಂಬ ಸೆಕೆ ಅಂತ ಅಂತೀವಿ, ಬಟ್ ಇಲ್ಲಂತೂ ರಾತ್ರಿ ಕೂಡ ಸೆಕೆ ಆಗುತ್ತೆ. ರಾತ್ರಿ 10 ಗಂಟೆ 11 ಗಂಟೆ ಆದರೂ ಕೂಡ ಕೂಲ್ ಅಂತ ಅನಿಸೋದೇ ಇಲ್ಲ. ಅಟ್ಲೀಸ್ಟ್ ಮೈಸೂರಲ್ಲಿ ನಾವು ಈವ್ನಿಂಗ್ ಒಂದು 6-7 ಆದಮೇಲೆ ಒಂದು ವಾಕ್ ಹೋಗ್ತೀವಿ ಅಂದರೆ ಸ್ವಲ್ಪ ತಣ್ಣಗೆ ಗಾಳಿ ಆದರೂ ಬೀಸುತ್ತೆ. ಬಟ್ ಇಲ್ಲಂತೂ ತುಂಬಾ ಕಾವಿದೆ, ತುಂಬಾ ಸೆಕೆ ಅನಿಸುತ್ತೆ. ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ. ಸುತ್ತ ಏನೇನೋ ಗಿಡಗಳು ಹಾಕಿದ್ದಾರೆ, ದೊಡ್ಡದಾಗಿದೆ. ಅಂದರೆ ಇಲ್ಲಿ ಪೂಜೆ ಅಂದರೆ ಕಡ್ಡಿ ಕರ್ಪೂರ ಏನೂ ಹಚ್ಚೋದಿಲ್ಲ ಅನಿಸುತ್ತೆ. ಮೈಸೂರಲ್ಲಿ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಮಂಗಳಾರತಿ ಮಾಡೋದು, ಕಡ್ಡಿ ಅಂದರೆ ಗಂಧದ ಕಡ್ಡಿ ಹಚ್ಚೋದು, ಕರ್ಪೂರ ಹಚ್ಚೋದೆಲ್ಲ ಮಾಡ್ತಾರೆ. ಬಟ್ ಇಲ್ಲೇನು ನಾನು ನೋಡ್ದಂಗೆ ಅನ್ನಿಸ್ಲಿಲ್ಲ. ಬಟ್ ದೇವಸ್ಥಾನ ನೋಡಿ ಅಂತ ಫುಲ್ ಖುಷಿ ಆಯಿತು. ಇನ್ನು ಅಲ್ಲಿ ಚಕ್ಲಿ ತೊಗೊಂಡಿದ್ವಿ. ಚಕ್ಲಿನ ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಡೋಣ ಅಂತೇಳಿ ಎಲ್ಲ ಬಂದ್ವಿ. ಇನ್ನು ತಿಂಡಿ ಟೈಮು, ತಿಂಡಿ ತಿನ್ನೋಣ ಅಂಥೇಳಿ ಎಲ್ಲರೂ ಒಂದು ಹೋಟೆಲಿಗೆ ಬಂದ್ವಿ. ಸೊ ಬೆಳಗ್ಗೆ ಟೈಮ್ ಆದ್ದರಿಂದ ಎಲ್ಲರೂ ಮಂಗಳೂರು ಬನ್ಸು ಮತ್ತು ನೀರು ದೋಸೆ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಆಯಾ ಪ್ಲೇಸಲ್ಲಿ ಆಯಾ ತಿಂಡಿಗಳು ಫೇಮಸ್ ಆಗಿರುತ್ತೆ. ಸೊ ನಾವು ಇಲ್ಲಿ ಬಂದು ದೋಸೆ ಇಡ್ಲಿ ತಿನ್ನೋಕೆ ಹೋದ್ರೆ ಟೇಸ್ಟ್ ಇರೋಲ್ಲ. ನಮ್ಮ ಮೈಸೂರಲ್ಲಾದರೆ ದೋಸೆ, ಇಡ್ಲಿ, ಬಾತು, ಚಿತ್ರಾನ್ನ ಎಲ್ಲ ಚೆನ್ನಾಗಿರುತ್ತೆ. ಈ ಪ್ಲೇಸಲ್ಲಿ ಚೆನ್ನಾಗಿರೋದು ಅಂದರೆ ಮಂಗಳೂರು ಬನ್ಸು ನೀರು ದೋಸೆನೇ. ಆಲ್ಮೋಸ್ಟ್ ಅದೇ ಚೆನ್ನಾಗಿರುತ್ತೆ ಅಂತೇಳಿ ನಾವು ಕೂಡ ಬೇರೆ ಥರ ಏನು ಆರ್ಡ್ರ್ ಮಾಡೋದು ಬೇಡ ಅಂಥೇಳಿ ಫಸ್ಟು ನಾನು ನೀರು ದೋಸೆ ಆರ್ಡ್ರ್ ಮಾಡಿದೆ, ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಅಂತೇಳಿ. ಇನ್ನು ಅದಾದಮೇಲೆ ನೋಡೋಣ ಹೇಗಿರುತ್ತೆ ಏನು ಅಂತೇಳಿ ಮಂಗಳೂರು ಬನ್ಸ್ ಆರ್ಡ್ರ್ ಮಾಡಿದ್ವಿ. ಸೂಪರಾಗಿತ್ತು ಮಂಗಳೂರು ಬನ್ಸ್ ಅಂತೂ, ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ತಿಂಡಿಯೆಲ್ಲ ಮುಗಿಸ್ಕೊಂಡು ಇನ್ನು ವ್ಯಾನ್ ಹತ್ತಿದ್ವಿ. ಸೊ ಇನ್ನೂ ನಮ್ಮ ಬಸ್ಸಲ್ಲಿ ಎಲ್ಲರೂ ಹೇಳಿದ್ರು ಇನ್ನೊಂದು 2 ಅವರ್ಸು ಆರಾಮಾಗಿ ನಿದ್ದೆ ಮಾಡಿ ನೆಕ್ಸ್ಟು ಇನ್ನು ಮಧ್ಯಾಹ್ನ ಎಲ್ಲರೂ ಕಾಫಿ, ಟೀಗೆ, ಜ್ಯೂಸ್ಗೆ ಬೇಕು ಅಂದರೆ ಇಳಿಸ್ತೀವಿ ಅಂದರು. ಸೊ ಹಾಗಾಗಿ ಆರಾಮಾಗಿ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ವಿ. ಸೊ ನನಗೆ ಎಲ್ಲಿ ಬಂದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಸೊ 2 ಅವರ್ಸ್ ಆರಾಮಾಗಿ ನಿದ್ದೆ ಮಾಡಿದೆ, ಚೆನ್ನಾಗಿ ನಿದ್ದೆ ಬಂತು. ಕಣ್ಬಿಟ್ಟು ನೋಡಿದ್ರೆ ಆಲ್ಮೋಸ್ಟ್ ನಾವು ತುಂಬ ದೂರ ಬಂದಿದ್ವಿ. ಇನ್ನು ಇಲ್ಲಿಂದ ಹಾರ್ಡ್ಲಿ 1 ಅವರ್ 1.5 ಅವರ್ ಇದೆ ಅಂತ ಹೇಳಿದ್ರು. ಬಟ್ ತುಂಬ ಹೊತ್ತಾಗಿತ್ತು, ಸ್ವಲ್ಪ ಸೆಕೆ ಅನ್ನಿಸ್ತಿತ್ತು. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ಜ್ಯೂಸು, ಕಾಫಿ, ಟೀ ಏನಾದ್ರು ಕುಡಿಯೋಣ ಅಂತೇಳಿ ಬಂದ್ವಿ. ಸೊ ಇಲ್ಲಿ ಮಜ್ಜಿಗೆ ಮತ್ತು ಜ್ಯೂಸ್ ಆರ್ಡ್ರ್ ಮಾಡೋಣ ಅಂದ್ಕೊಂಡು ಬಂದ್ವಿ. ಸೊ ಫಸ್ಟು ಎಲ್ಲರೂ ನನಗಂತೂ ಇಷ್ಟ ಆಗಿದ್ದು ಕರ್ಬೂಜ ಜ್ಯೂಸು. ಸೊ ನಾನು ಕರ್ಬೂಜ ಜ್ಯೂಸ್ ಕುಡಿಯೋಣ ಅಂತೇಳಿ ಆರ್ಡ್ರ್ ಮಾಡಿದೆ. ಬಟ್ ನನಗೆ ಯಾಕೋ ಇಲ್ಲಿ ಚೂರು ಚೆನ್ನಾಗಿಲ್ಲ ಅನ್ನಿಸ್ತು. ಆ ಕಲ್ಲರ್ ನೋಡಿದಾಗಲೇ ಅನ್ನಿಸ್ತು ಚೆನ್ನಾಗಿಲ್ಲ ಅಂತ. ಅದಾದಮೇಲೆ ಬೇಡ ಅಂಥೇಳಿ ಮಜ್ಜಿಗೆ ಆರ್ಡ್ರ್ ಮಾಡಿದ್ವಿ. ಮಜ್ಜಿಗೆ ಚೆನ್ನಾಗಿತ್ತು. ಇನ್ನು ಕುಟ್ಕೊಂಡು ಅಲ್ಲಿಂದ ಹತ್ತಿ ಇನ್ನೆಲ್ಲೂ ಇಳಿಲಿಲ್ಲ. ಇನ್ನು ಊಟಕ್ಕೆ ಆರಾಮಾಗಿ ಮನೆಗೆ ಹೋಗೋಣ ಅಂತೇಳಿ ಕಣ್ಣು ಮುಚ್ಕೊಂಡು ಆರಾಮಾಗಿ ಮಲ್ಕೊಂಡ್ವಿ. ಇನ್ನು ಕಣ್ಬಿಟ್ಟು ನೋಡಿದ್ರೆ ಆಲ್ರೆಡಿ ಹುಣಸೂರು ಹತ್ರ ಇದ್ವಿ. ಇನ್ನು ಈ ಹುಣಸೂರಿಗೆ ಬಂದಮೇಲೆ ಇಲ್ಲಿಂದ ಏನು ಹಬ್ಬಬ್ಬ ಅಂದರೆ ಜಸ್ಟ್ ಒಂದು 40 ಮಿನಿಟ್ಸ್ ಅಷ್ಟೇ. ಸೊ ಎಲ್ಲರೂ ನಾವು ಆ ಕಡೆಯಿಂದ ಬರಬೇಕಾದ್ರೆ ಬೆಳಗ್ಗೆ ಹತ್ತಿದ್ದು ಯೋಗ ನರಸಿಂಹಸ್ವಾಮಿ ಟೆಂಪಲ್ ಹತ್ರ. ಸೊ ಇವಾಗಲೂ ಕೂಡ ಅಷ್ಟೇ, ಕೆಳಗಡೆ ಇಳಿಯೋದು ಅಲ್ಲೇ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಂಡ್ವಿ. ಸೊ ಡ್ರೈವರ್ಗೂ ಕೂಡ ಅಲ್ಲೇ ಹೋಗಿ ನಮಗೆ ಡ್ರಾಪ್ ಮಾಡಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಅವರು ಕೂಡ ಆರಾಮಾಗಿ ಕರ್ಕೊಂಡು ಬಂದರು. ಇನ್ನು ಅವ್ರಿಗೂ ಕೂಡ ಬೇಗ ಹೋಗಬೇಕಿತ್ತಂತೆ. ಸೊ ಇನ್ನೊಂದು ಆಲ್ರೆಡಿ ಅವ್ರಿಗೆ ಟ್ರಿಪ್ಪು ಕನ್ಫರ್ಮೇಷನ್ ಆಗಿದೆ ಅಂತ ಹೇಳ್ತಾಯಿದ್ರು. ಅವರ ಒಂದು ಟೈಮ್ಗೆ ನಮ್ಮನ್ನು ನೀಟಾಗಿ ಕರ್ಕೊಂಡು ಬಂದರು. ಸೊ ನಮಗೆ ಹೋಗಿದ್ದು ಸ್ವಲ್ಪ ಸೆಕೆ ಅಂತ ಅನ್ನಿಸ್ತು, ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇತ್ತು. ಬರಬೇಕಾದ್ರಂತೂ ಏನೂ ಗೊತ್ತಾಗಲಿಲ್ಲ, ಆರಾಮಾಗಿ ಫ್ರೆಶ್ಶಾಗಿ ಬಂದ್ವಿ. ಸೊ ಖುಷಿ ಆಯಿತು. ಸೊ ಈ ಒಂದು ಟಾಟಾ ಕಂಪ್ನಿಯಿಂದ ಫಸ್ಟ್ ನಾವು ಹೋಗಿರೋದು ಮೀಟಿಂಗಿಗೆ ತುಂಬಾ ಚೆನ್ನಾಗಾಯಿತು, ತುಂಬಾ ಖುಷಿಯಾಯಿತು. ಇನ್ನು ಅಲ್ಲಿಂದ ಆರಾಮಾಗಿ ನಾವು ನಮ್ಮ ಒಂದು ಪ್ಲೇಸಸ್ಗೆ ಏನಿತ್ತು ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಎಲ್ಲರನ್ನೂ ಬಂದು ಡ್ರಾಪ್ ಮಾಡಿದ್ರು ಎಲ್ಲರೂ. ಸೊ ಕೆಲವರು ಅವ್ರ ಮನೆಯವ್ರು ಬಂದರು ಕರ್ಕೊಂಡು ಹೋದರು. ಇನ್ನು ನಾನು ಊಬರ್ ಬುಕ್ ಮಾಡ್ಕೊಳ್ಳೋಣ ಅಂಥೇಳಿ ಆರಾಮಾಗಿ ಊಬರ್ ಬುಕ್ ಮಾಡಿಕೊಂಡ್ರೆ, ಯಾಕಂದರೆ ಲಗೇಜ್ ಇತ್ತು ಸುಮ್ಮನೆ ಯಾಕೆ ಅಂತೇಳಿ ಆರಾಮಾಗಿ ಊಬರ್ ಬುಕ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂತೇಳಿ ಹೊರಟೆ. ಇನ್ನು ಮೈಸೂರಿಗೆ ಬಂದಮೇಲೆ ನಮಗೆ ಫುಲ್ಲು ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಅಲ್ಲಿದ್ದವ್ರಿಗೆ ಇಲ್ಲಿ ಆರಾಮಾಗಿರ್ಬೋದು, ಆ ಫೀಲಿಂಗ್ ತುಂಬಾ ಚೆನ್ನಾಗಿದೆ. ಇನ್ನು ನಮ್ಮ ಏರಿಯಾಗೆ ಬಂದಮೇಲಂತೂ ಇನ್ನೂ ಖುಷಿಯಾಯಿತು. ಇನ್ನು ಆರಾಮಾಗಿ ಮನೆಗೆ ಹೋಗಿ ಸ್ವಲ್ಪ ಫ್ರೆಶಪ್ ಆಗಿ ಸ್ವಲ್ಪ ಒಂದು ಅರ್ಧ ಗಂಟೆ 1 ಅವರು ನಮ್ಮ ಮನೆಯಲ್ಲಿ ನಾವು ಮಲ್ಕೊಂಡ್ರೆ ನಮಗೆ ಫುಲ್ಲು ಒಳ್ಳೆ ಫೀಲ್ ಅನಿಸುತ್ತೆ. ಸೊ ಇನ್ನು ನಾನಂತೂ ಹೋದ ತಕ್ಷಣ ಆರಾಮಾಗಿ ಫ್ರೆಶಪ್ ಆಗಿ ಊಟ ಮುಗಿಸ್ಕೊಂಡು ಮಲ್ಕೊಳ್ಳೋಣ ಅಂತ ಫುಲ್ ಪ್ಲ್ಯಾನ್ ಇತ್ತು. ಇನ್ನು ಲಗೇಜೆಲ್ಲ ಅನ್ಪ್ಯಾಕ್ ಮಾಡಬೇಕಿತ್ತು. ಸರಿ ಇನ್ನೇನು ಮಾಡೋದು, ಇನ್ನು ಹೋದ ತಕ್ಷಣ ಫಸ್ಟು ಒಂದು 1/2 ಅವರ್ ಮಲ್ಕೊಂಡು ಆಮೇಲೆ ಇವೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಆದೆ. ಇನ್ನು ಹೋದ ತಕ್ಷಣ ಆರಾಮಾಗಿ ಮಲ್ಕೊಂಡು ಒಂದು ಅರ್ಧ ಗಂಟೆ 1 ಅವರ್ 2 ಅವರ್ಸ್ ಅಂತೂ ಆರಾಮಾಗಿ ನಿದ್ದೆ ಮಾಡಿದ್ದೀನಿ, ಗೊತ್ತೇ ಆಗಿಲ್ಲ. ಇನ್ನು ಈವ್ನಿಂಗು ನನ್ನ ಮಗಳು
ಎಲ್ಲಾದರೂ ಒಂದು ಕಡೆ ಒಂದು ರೌಂಡ್ ಹೋಗೋಣ ಅಂತ ಅಂದ್ಲು. ಸೊ ನಮಗೂ ಕೂಡ ಸಂಜೆ ಅಲ್ವಾ, ಸ್ವಲ್ಪ ಗಾಳಿ ಚೆನ್ನಾಗಿ ಬೀಸುತ್ತೆ, ಸರಿ ಅಂತೇಳಿ ಒಂದು ರೌಂಡ್ ಮುಗಿಸ್ಕೊಂಡು ಬಂದೆ. ಬರ್ಬೇಕಾದ್ರೆ ನನ್ನ ಮಗಳು ನೂಡಲ್ಸ್ ಗೋಬಿ ಬೇಕು ಅಂತ ಕೇಳಿದ್ಲು. ಸೊ ಆಯಿತು ಅಂತೇಳಿ ಅವ್ಳಿಗೆ ತಂದ್ಕೊಂಡೆ. ಸೊ ಚೆನ್ನಾಗಿತ್ತು. ಸೊ ಈ ಫುಲ್ಲು ಟ್ರಿಪ್ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ರಿಗೂ ಖುಷಿ ಆಯಿತು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಇನ್ನೊಂದು ವ್ಲಾಗಲ್ಲಿ ಮತ್ತೆ ಮೀಟ್ ಆಗ್ತೀನಿ.